ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಸೋಯಾ ಕುರ್ಮಾ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, 1 ಕಪ್ ಅಷ್ಟು ಸೋಯಾಬೀನನ್ನು ನಾನು ಚಿಕ್ಕದನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ 2-3 ಬಾರಿ ಚೆನ್ನಾಗಿ ತಣ್ಣೀರಲ್ಲಿ ಕಿವುಚ್ಕೊಂಡು ತೊಳ್ಕೊಳ್ಳೋಣ. ಡಸ್ಟ್ ಎಲ್ಲ ಇರುತ್ತೆ. 1-2 ಬಾರಿ ಕ್ಲೀನ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ನೋಡಿ, ಈ ಥರ ಮಾಡಿ ತೊಳ್ಕೊಬೇಕು. ಹಾಗೆ ಈ ನೀರನ್ನು ಬೇರೆ ಪಾತ್ರೆಗೆ ನೋಡಿ ಬಿಸಿನೀರು ಹಾಕ್ಕೊಂಡು ಸೋಯಾಬೀನನ್ನು ಒಂದು 5 ನಿಮಿಷ ನೆನೆಯಲು ಬಿಡೋಣ. ನೋಡಿ, ಬಿಸಿನೀರು ಹಾಕಿದ್ರೆ ಒಂದು 5 ನಿಮಿಷದಲ್ಲಿ ಬೇಗ ನೆನಿತವೆ ಅಂತ ಇವನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ರುಬ್ಬಕ್ಕೆ ನೋಡಿ, ಒಣಕಾಯಿ ಆದರೂ ತೊಗೋಬೋದು, ಹಸಿ ಕಾಯಿ ತುರಿ ಆದರೂ ತೊಗೋಬೋದು. ನಾನು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಗಸಗಸೆ, 1 ಟೇಬಲ್ ಸ್ಪೂನು, ಒಂದು 10 ಗೋಡಂಬಿನ ನೆನೆ ಇಟ್ಟಿದ್ದೆ, ಅದನ್ನು ರುಬ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ರುಬ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ರುಬ್ಕೊಂಬನ್ನಿ. ಕುರ್ಮಾ ಅನ್ನೋದಕ್ಕೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸು, ಟೇಸ್ಟಿಯಾಗಿರುತ್ತೆ. ಇದೇ ಜಾರ್ಗೆ ಒಂದು 4 ಟೊಮೊಟೊನ ಚಿಕ್ಕದಾಗಿ ತಗೊಂಡಿದ್ದೀನಿ, ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೀರೇನು ಹಾಕೋದು ಬೇಡ, ಹಾಗೆ ರುಬ್ಕೊಂಬರೋಣ ನುಣ್ಣಗೆ. ನೋಡಿ, ಈ ಥರ ರುಬ್ಬಿದ್ದೀನಿ. ನೋಡಿ, ನೀರೇನು ಹಾಕಿಲ್ಲ, ಇಷ್ಟ ಆದರೆ ಪೇಸ್ಟು ಸಾಕು. ನೋಡಿ, ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, 1 ಪಲಾವ್ ಎಲೆ ತಗೊಂಡಿದ್ದೀನಿ, 2 ಯಾಲಕ್ಕಿ ತಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ದೊಡ್ಡದಾಗಿ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಟೊಮೊಟೊ ಪೇಸ್ಟ್ ಆವಾಗಲೇ ಮಾಡ್ಕೊಂಡ್ವಲ್ಲ, ಇದು ಕೊಬ್ಬರಿದು. ಹಾಗೆ ಗರಂ ಮಸಾಲ 1 ಟೇಬಲ್ ಸ್ಪೂನು, ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು, ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು. ನೋಡಿ, ಜೀರಿಗೆ ಕೂಡ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು. ನೋಡಿ, ಸೋಯಾಬೀನ್ ಈಗ ನೆಂದಿದೆ, ಬಿಸಿಲಿಂದ ತೆಗೆದು ಹಿಂಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಬನ್ನಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ನೋಡಿ, ಇವಾಗ ಜೀರಿಗೆ, ಯಾಲಕ್ಕಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿ ಬೇಗ ಮೆತ್ತಗಾಗುತ್ತೆ ಎಣ್ಣೆಯಲ್ಲಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಯಾರು ನಾನ್ ವೆಜ್ ಇಷ್ಟಪಡದೇ ಇರೋರು ಇರ್ತಾರಲ್ಲ, ಅವರು ಈ ಸೋಯಾಬೀನಲ್ಲಿ ಎಷ್ಟೊಂದು ವೆರೈಟಿ ಅಡುಗೆಗಳನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ರುಚಿಗೆ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ರುಬ್ಕೊಂಡು ಬಂದವಲ್ಲ ಟೊಮೆಟೊ ಪ್ಯೂರಿನ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಕುರ್ಮಾಗೆ ಟೊಮೊಟೊ ಪ್ಯೂರಿ ಮತ್ತು ತೆಂಗಿನಕಾಯಿ, ಗೋಡಂಬಿನ ಏನು ಹುರ್ಕೊಂಡಿದ್ವಲ್ಲ, ಇದೇ ಮೇನ್ ಇಂಗ್ರೀಡಿಯೆಂಟ್ಸು ಕುರ್ಮಾ ರುಚಿ ಕೊಡೋದಕ್ಕೆ. ನೋಡಿ, ಇವಾಗ ತೆಂಗಿನಕಾಯಿನ ಹುರ್ಕೊಂಬಂದಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮತ್ತೆ ಎಲ್ಲದೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೇಮ್ ನಾನ್ ವೆಜ್ಜೇ ತಿಂತಾಯಿದ್ದೀವೇನೋ ಅನ್ನಿಸ್ಬೇಕು, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್. ನೋಡಿ, ಇದಕ್ಕೇನೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಗ್ರೇವಿ ಮಾಡ್ಕೋಬಹುದು. ನೋಡಿ, ಇವಾಗ ಚೆನ್ನಾಗಿ ಕುದೀತೈತೆ. ಇವಾಗ ನಾನು ಟೊಮೆಟೊ ಪ್ಯೂರಿ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಹಾಕ್ತಾಯಿದ್ದೀನಿ, 1 ಕಪ್ಪಷ್ಟು. ಹಾಗೆ ಮತ್ತು ನಿಮಗೆ ಇನ್ನೂ ಬೇಕಂದರೆ ನೀರು ಹಾಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ,
ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಇದು ಚೆನ್ನಾಗಿ ಕುದಿಬೇಕು. ದೋಸೆ, ಚಪಾತಿ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಇದು ಸೂಪರಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್. ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಐತೆ, ಸೂಪರಾಗಿ ಕಾಣಿಸ್ತೈತೆ ಅಲ್ವಾ? ನೋಡೋದಕ್ಕೇ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಇವಾಗ ಸೋಯಾಬೀನನ್ನು ಹಾಕ್ಕೊಳ್ಳೋಣ. ನೋಡಿ ಎಲ್ಲವನ್ನು ಸೋಯಾಬೀನನ್ನು 1 ಕಪ್ಪಷ್ಟು ತಗೊಂಡಿದ್ದೆ. ಬಿಸಿನೀರಲ್ಲಿ ನೆನೆಸಿ ನೀರೆಲ್ಲ ತೆಗೆದು ಕಿವುಚಿ ಇಟ್ಕೊಂಡಿದ್ದೀನಿ. ಇವಾಗ ಸೋಯಾಬೀನನ್ನು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಅದಕ್ಕೂ ಕೂಡ ಮಸಾಲೆ, ಉಪ್ಪು, ಖಾರ ಎಲ್ಲ ಹಿಡಿಬೇಕು. ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಒಂದು 10 ನಿಮಿಷ ಸಣ್ಣ ಉರಿಲೇನೆ ಚೆನ್ನಾಗಿ ಬೇಯಿಸ್ಕೋಬೇಕು. ಜೋಳದ ರೊಟ್ಟಿ ಅಥವಾ ಸಜ್ಜೆ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಯಾವುದಕ್ಕಾದರೂ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಕುದೀತಾ ಇದೆ ಅಲ್ವಾ? ಇವಾಗ ಚೆನ್ನಾಗಿ ಕುದ್ದ ಮೇಲೆ ನೋಡಿ ಇವಾಗ ಕುದೀತಾ ಇದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್? ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್. ನೀವು ಒಂದು ಸತಿ ಟ್ರೈ ಮಾಡಿ. ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದು ಆಗಿದೆ. ಇದನ್ನು ಬಟ್ಟಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಟ್ಟಲಿಗೆ ಹಾಕೋತಾ ಇದ್ದೀನಿ. ವಾವ್, ಸೂಪರ್. ನೋಡಿ ಒಂದು 4-5 ಜನಕ್ಕೆ ಆಗುವಷ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ಸಖತ್ತಾಗಿದೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಬಾಯ್.